ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ದವ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ನಡುವೆ ಮಾತಿನ ಸಮರ ನಡೀತಾ ಇದೆ. ಕಾಟೇರ ಟೈಟಲ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ರಾಬರ್ಟ್ ನಿರ್ಮಾಪಕ ಉಮಾಪತಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಕಾಟೇರ ಟೈಟಲ್ ಕೊಟ್ಟಿದ್ದೇ ನಾನು ಅಂತ ದರ್ಶನ್ ಹೇಳಿದ್ರು. ಈ ವೇಳೆ ಕೋಪದ ಭರಾಟೆಯಲ್ಲಿ ಉಮಾಪತಿಗೆ ತಗಡು ಅಂತಾನೂ ಜರೆದಿದ್ರು. ಇದು ರಾಬರ್ಟ್ ಸಿನಿಮಾ ನಿರ್ಮಾಪಕನ ಆಕ್ರೋಶಕ್ಕೆ ಕಾರಣವಾಗಿತ್ತು. ನಿನ್ನೆ ಅಂದ್ರೆ ಫೆಬ್ರವರಿ 20ರಂದು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅನೇಕ ಚಾನೆಲ್ ಹಾಗೆ ಯೂಟ್ಯೂಬ್ಗಳಿಗೆ ಸಂದರ್ಶನ ಕೊಟ್ಟಿದ್ರು. ಈ ವೇಳೆ ಉಮಾಪತಿ ಕೂಡ ದರ್ಶನ್ ವಿರುದ್ಧ ಆಕ್ರೋಶದಿಂದಾನೇ ಮಾತನಾಡಿದ್ದಾರೆ. ಹಾಗೇನೆ ರಾಬರ್ಟ್ ಸಿನಿಮಾ ಕಲೆಕ್ಷನ್ ಬಗ್ಗೆನೂ ಮಾತನಾಡಿದ್ದಾರೆ. ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಈ ಹಿಂದೆ ದರ್ಶನ್ಗಾಗಿ ರಾಬರ್ಟ್ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ತರುಣ್ ಸುಧೀರ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತು ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು. ಆದ್ರೆ ಈಗ ಉಮಾಪತಿ ಪರೋಕ್ಷವಾಗಿ 100 ಕೋಟಿ ಮಾಡಿಲ್ಲ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಬೇರೆ ಬೇರೆ ಚಾನೆಲ್ಗಳಿಗೆ ಸಂದರ್ಶನದಲ್ಲಿ ಏನೇನ್ ಹೇಳಿದ್ದಾರೆ ಗೊತ್ತಾ? ದರ್ಶನ್ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ಉಮಾಪತಿ ಶ್ರೀನಿವಾಸ್ ಗೌಡ ಸಿನಿಮಾದಿಂದ ಗೌರವ, ಕೀರ್ತಿ, ಹೆಸರು ಸಂಪಾದಿಸಿದೀನಿ, ಇದೇ ನನ್ನ ಗುರಿಯಲ್ಲ ಅಂತ ಹೇಳಿದ್ದಾರೆ. ಸಿನಿಮಾ ನನ್ನ ಗುರಿಯಲ್ಲ, ನನ್ನ ಗುರಿ ಬೇರೆನೇ ಇದೆ. ನಾನೇನ್ ಇದರಿಂದಾನೇ ಬದುಕಬೇಕಾಗಿಲ್ಲ. ನಾನು ಕಾರ್ ತಗೊಂಡಿದ್ದು, ನಾನು ಹಾಕ್ತಾ ಇರೋ ಬಟ್ಟೆ ಸಿನಿಮಾದಿಂದ ಸಂಪಾದನೆ ಮಾಡಿದಲ್ಲ. ಸಿನಿಮಾದಿಂದ ಸಂಪಾದನೆ ಮಾಡಿದ್ದು ಗೌರವ, ಕೀರ್ತಿ, ಹೆಸರು ಅಷ್ಟೇ ಅಂತ ಹೇಳಿದ್ದಾರೆ. ಹಾಗೆ ರಾಬರ್ಟ್ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದ್ದಾರೆ. ನೇರವಾಗಿ ಗಳಿಕೆ ಗುಟ್ಟನ್ನ ಬಿಟ್ಕೊಡದೇ ಇದ್ರೂ 100 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿಲ್ಲ ಅಂತ ಹೇಳಿದ್ದಾರೆ. 100 ಕೋಟಿ 200 ಕೋಟಿ ರೂಪಾಯಿ ಅಂತಾರಲ್ಲ, ಚಾಲೆಂಜ್ ಮಾಡ್ತೀನಿ. ಯಾವ 100 ಕೋಟಿ ಮುಟ್ಸಿದ್ದಾರೆ ಹೇಳ್ಬಿಡ್ಲಿ, ನಾನವತ್ತು ಉತ್ತರ ಕೊಡ್ತೀನಿ. ಇದೇ ಆಂಧ್ರದಲ್ಲಿ ಇವರ ಮಾತು ಕಟ್ಕೊಂಡು ಕೋಟ್ಯಾಂತರ ರೂಪಾಯಿ ಹಾಕ್ತೆ, ಬಂದಿದ್ದು 16 ಲಕ್ಷ ರೂಪಾಯಿ. ನಾನು ಯಾರಿಗೆ ಹೇಳಿ? ಯಾರ ಮನೆ ಹಾಳಾಗಿದ್ದು? ಅವರದ್ದು ಯಾರ ಮನೆನೂ ಹಾಳಾಗ್ಲಿಲ್ಲ. ಯಾರಿಗೆ ಏನೇನ್ ಮಾತಾಡಿದ್ದೀನೋ ಅದನ್ನ ನಾನು ಕೊಟ್ಟಿದ್ದೀನಿ ಅಂತ ಉಮಾಪತಿ ಗೌಡ ಮಾತನಾಡಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ರಾಬರ್ಟ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ದಾರೆ ಅಂತ ನೆಟ್ಟಿಗರು ಅಭಿಪ್ರಾಯ ಪಡ್ತಿದ್ದಾರೆ. ನಂದು ಉಪಾಧ್ಯಕ್ಷ ಗೆಲ್ಲಿಸ್ಕೊಂಡಿದ್ದೀನಿ, ಚಿಕ್ಕಣ್ಣ ಸ್ಟಾರ್ ಆದ್ರಲ್ಲ, ನನ್ಗೂ ಖುಷಿ ಆಗತ್ತೆ. 30-40 ಕೋಟಿ ರೂಪಾಯಿ ಹಾಕಿ 50 ಕೋಟಿ ರೂಪಾಯಿ ವ್ಯಾಪಾರ ಮಾಡೋದು ಹೇಗಿದೆ? 7 ಕೋಟಿ ರೂಪಾಯಿ ಹಾಕಿ 12-13 ಕೋಟಿ ಬಿಸ್ನೆಸ್ ಮಾಡೋದು ಹೇಗಿದೆ? ಡಬಲ್ ಆಯ್ತಾ? ಲಾಭ ಯಾವ್ದ್ರಿಂದ ಜಾಸ್ತಿ ಬಂತು ಅಂತ ಉಮಾಪತಿ ಮಾತನಾಡಿದ್ದಾರೆ. ಇನ್ನು ರಾಬರ್ಟ್ ಸಿನಿಮಾನು ಅವರದ್ದೇ ಇರಬಹುದು, ದುಡ್ಡು ಅವರದ್ದೇ ಇರಬಹುದು, ಕೂಲಿ ಮಾಡಿದವನು ನಾನೇ ಸರ್, ನನ್ನ ಶ್ರಮಕ್ಕೂ ಒಂದು ಬೆಲೆ ಸಿಗ್ಬೇಕು ಸರ್. ನಾನು ಹೇಳೋದಿಷ್ಟೇ, ಚಪ್ಲಿಯನ್ನು ಹಾಕೊಂಡು ಮನೆವರೆಗೂ ಬಿಡ್ತೀನಿ ಅಂದ್ರೆ ಹೌದು ಸ್ವಾಮಿ, ಕಲ್ಲು ಮುಳ್ಳು ಚುಚ್ಚದೇ ಇರೋ ಹಾಗೆ ನಾನು ನೋಡ್ಕೊಂಡಿದ್ದೀನಿ, ಕೈಯಲ್ಲಾದಷ್ಟು ಕೆಲಸ ಮಾಡಿದ್ದೀನಿ ಅಂತಾನು ಉಮಾಪತಿ ಮಾತನಾಡಿದ್ದಾರೆ. ಇಷ್ಟೆಲ್ಲ ವಿಚಾರಗಳಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನಾದ್ರೂ ರಿಯಾಕ್ಟ್ ಮಾಡ್ತಾರಾ? ಕಾದು ನೋಡೋಣ.